ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಮೊನ್ನೆ ತಡರಾತ್ರಿ ಉದ್ರಿಕ್ತರು ನಡೆಸಿದಂತಹ ಒಂದು ಕಲ್ಲು ತೂರಾಟ, ದಾಂಧಲೆ, ಗಲಾಟೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಕೈಗೊಂಡಿರತಕ್ಕಂಥ ಪೊಲೀಸರಿಗೆ ಹಲವಾರು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹಲವಾರು ವಿಚಾರಗಳನ್ನು ಕಲೆ ಹಾಕಿದ್ದಾರೆ. ಒಬ್ಬ ವ್ಯಕ್ತಿ ಮುಸ್ಲಿಂ ಮುಖಂಡ ಮಾಡಿದಂತಹ ಪ್ರಚೋದನಕಾರಿ ಭಾಷಣ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಯಿತು ಅಂತ. ವಿವಾದಾತ್ಮಕ ಪೋಸ್ಟ್ನಿಂದ ಉದಯಗಿರಿ ಉದ್ವಿಗ್ನವಾದಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿತ್ತು. ಈ ಕಲ್ಲು ತೂರಾಟಕ್ಕೂ ಮುನ್ನ ಮುಸ್ಲಿಂ ಮುಖಂಡರೊಬ್ಬರ ಪ್ರಚೋದನಕಾರಿ ಭಾಷಣ ನಡೆದಿತ್ತು. ಭಾಷಣದ ಬಳಿಕ ಮುಸ್ಲಿಂ ಯುವಕರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಉದಯಗಿರಿ ಗಲಭೆಗೆ ಮುಸ್ಲಿಂ ಮುಖಂಡನೇ ಕಾರಣವಾದ್ನ ಅಂದರೆ ಹೌದು, ನೋ ಡೌಟ್. ನಾನು ಆಗಲೇ ಹೇಳ್ತಾ ಇದ್ದೆ, ಕೆಲವರ ಭಾಷಣಕ್ಕೆ ಆ ಶಕ್ತಿ ಇರುತ್ತೆ. ಅದರಲ್ಲೂ ಇಂಥ ಸೆನ್ಸಿಟಿವ್ ಟೈಮಲ್ಲಿ ಒಂದು ಚೂರು ಕಿಡಿ ಹತ್ಕೊಂಡ್ರೆ ಸಾಕು, ಅದು ದೊಡ್ಡ ಬೆಂಕಿ ಆಗುತ್ತೆ. ಈಗಲೂ ಕೂಡ ಅದೇ ರೀತಿಯಾಗಿದೆ. ಆತನ ಹೆಸರು ಮುಫ್ತಿ ಮುಷ್ತಾಕ್ ಅಂತ. करता को कि गैरत मुस्लिम जिंदा है, दीन पे मर मिटने का जज्बा कल भी था और आज भी है। सब नारा लगाए, हम नबी के लिए जान भी देने के लिए तैयार हैं, हम नबी के लिए जान भी देने के लिए तैयार हैं। आज मुसलमानों को हमेशा निशाना बनाया गया। सुरेश नाम का कुत्ता, सुरेश नाम का हरामी मेरे आका की शान में गुस्ताखी किया है। हुकूमत हिंद से मैं गुजारिश करता हूँ, जल्द से जल्द उसे गिरफ्तार करे और उसे फांसी की सजा दे, सजाए मौत दे। आपकी तमन्ना क्या है? उसे सजाए मौत देनी चाहिए, सजाए मौत चाहिए, सजाए। लब्बैक लब्बैक लब्बैक। मैसूर के मुसलमानों से गुजारिश करता हूँ, जब नामूसे रिसालत की बात आए तो हमें ये खोकर गुस्ताखे रसूल का मुंह तोड़ जवाब देना है, मुंह तोड़ जवाब देना है, मुंह तोड़ जवाब देना है। वक्त पड़े तो हमारी गर्दन भी कटाएंगे, वक्त पड़े तो नबी के लिए अपने बच्चों को भी कटा देंगे। ಕಾನೂನನ್ನು ಕೈಗೆತ್ತಿಕೊಳ್ಳೋದು ಎಷ್ಟು ತಪ್ಪೋ ಆ ರೀತಿ ಕೈಗೆತ್ತಿಕೊಳ್ಳುವಂತೆ ಮಾಡುವ ಭಾಷಣ ಕೂಡ ಅಷ್ಟೇ ತಪ್ಪಾಗಿರುತ್ತೆ. ಆ ನಿಟ್ಟಿನಲ್ಲಿ ಈ ಮುಸ್ಲಿಂ ಮುಖಂಡ ಮುಫ್ತಿ ಮುಷ್ತಾಕ್ ಅಂತಕ್ಕಂಥ ವ್ಯಕ್ತಿಯದ್ದು ದೊಡ್ಡ ತಪ್ಪಿದೆ. ಆತನನ್ನು ಈಗ ಪತ್ತೆ ಹಚ್ಚುವ ಕೆಲಸ ಆಗ್ತಾ ಇದೆ. ಈ ನಡುವೆ ಗಲಭೆ ಮಾಡಿದಂತಹ ಕೆಲವರನ್ನ ಈಗಾಗಲೇ ಪತ್ತೆ ಹಚ್ಚಿದಾರಂತೆ ಪೊಲೀಸರು. ಮೈಸೂರಿನ ಉದಯಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದಯಗಿರಿ ಪೊಲೀಸರಿಂದ ಕಲ್ಲು ತೂರಾಟ ನಡೆಸಿದವರ ಗುರುತು ಪತ್ತೆಯಾಗಿದೆ. ಈಗ CCTV ಫುಟೇಜ್ಗಳು, ಅಂದರೆ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಇದ್ದಂತಹ CCTV ಫುಟೇಜ್, ಕೆಲವರೆಲ್ಲ ಮೊಬೈಲ್ನಲ್ಲಿ ಇದನ್ನು ರೆಕಾರ್ಡ್ ಮಾಡಿದ್ದು, ಇದೆಲ್ಲದರ ಸಹಾಯದಿಂದ ಕೆಲವರ ಗುರುತನ್ನು ಪತ್ತೆ ಹಚ್ಚಲಾಗಿದೆ. ಗಲಾಟೆಯ ಸಂದರ್ಭದ ಸ್ಥಳೀಯ ಮೊಬೈಲ್ ದೃಶ್ಯಗಳು ಸಹಾಯ ಮಾಡಿದೆ. ಹಾಗಾಗಿ ಇವರ ವಿಳಾಸ, ಹೆಸರು ಎಲ್ಲವನ್ನ ಪಟ್ಟಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಆರೋಪಿಗಳನ್ನು ಈಗ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆ ಆಗಿದೆ. ನೋಡೋಣ ಅವ್ರು ಸಿಗ್ತಾರಾ, ಎಸ್ಕೇಪ್ ಆಗಿದ್ದಾರಾ ಅಂತನ್ಬಿಟ್ಟು. ಬಟ್ ಪೊಲೀಸರು ಮಾತ್ರ ಬಿಡಲ್ಲ, ಎಷ್ಟು ದಿನ ಆದರೂ ಬಿಡಲ್ಲ ಅವ್ರನ್ನ. ಕಲ್ಲು ತೂರಾಟ ನಡೆಸಿದವರ ಗುರುತು ಪತ್ತೆಯಾಗಿದೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. CCTV ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಗಳ ಗುರುತು ಪತ್ತೆಯಾಗಿದೆ. ಆರೋಪಿಗಳನ್ನು ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಈಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಈಗ ಐಡೆಂಟಿಫೈ ಮಾಡಿದ್ದಾರೆ. ಎಲ್ಲರೂ ಅಲ್ದಿದ್ರೂ ಕೂಡ ಒಂದು ಸ್ವಲ್ಪ ಜನ ಸಿಕ್ಕಿದ್ರೂ ಸಾಕು, ಅವರಿಂದನೇ ಬಾಯಿ ಬಿಡಿಸ್ಬೋದು ಉಳಿದವ್ರು ಯಾರ್ಯಾರು ಇದ್ದರು ಅಂತನ್ಬಿಟ್ಟು. ಹಾಗಾಗಿ ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡು ತನಿಖೆಯನ್ನು ಮಾಡಿ ಯಾರು ಅದು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಕಾನೂನು ಕೈಗೆತ್ತಿಕೊಳ್ಳೋದು ಎಷ್ಟು ತಪ್ಪೋ ಅದಕ್ಕೆ ಪ್ರಚೋದಿಸುವುದು ಕೂಡ ಅಷ್ಟೇ ತಪ್ಪು ಅಂತ ಹೇಳುತ್ತೆ ಕಾನೂನು. ಹಾಗಾಗಿ ಆ ಮುಫ್ತಿ ಮುಷ್ತಾಕ್ ಅಂತಕ್ಕಂಥ ಮುಸ್ಲಿಂ ಮುಖಂಡನು ಈಗ ಅತ್ಯಂತ ಅಗತ್ಯವಾಗಿ ಬೇಕಾಗಿರೋ ವ್ಯಕ್ತಿ. ಆತನ ಹಿನ್ನೆಲೆ ಏನು, ಆತ ಸಿಕ್ಕದ್ನ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಉಳಿದವರ ಗುರುತು ಪತ್ತೆ ಹಚ್ಚಿರ್ತಕ್ಕಂಥದ್ದು ಮುಂದಿನ ಕ್ರಮ ಹೇಗೆ ಏನು ಅಂತ. ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ
ಮುಫ್ತಿ ಮುಷ್ತಾಕ್ ಮಾಡಿದಂತಹ ಈ ಒಂದು ಪ್ರಚೋದನಕಾರಿ ಭಾಷಣವೇ ಕಾರಣ ಅನ್ನುವಂತಹದ್ದು ಈಗ ಸ್ಪಷ್ಟವಾಗ್ತಾ ಇದೆ ಅರವಿಂದ್. ಹೀಗಾಗಿನೇ ಮುಫ್ತಿ ಮುಷ್ತಾಕ್ನ ಹುಡುಕಾಟಕ್ಕೆ ಈಗಾಗಲೇ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಏನು ಅಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಭಾಳಷ್ಟು ಜನರನ್ನು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಭಾಳಷ್ಟು ಜನರ ಗುರುತುಗಳು ಸ್ಪಷ್ಟವಾಗಿ ಪತ್ತೆಯಾಗಿದ್ದಾವೆ, ಅವರ ವಿಳಾಸಗಳು ಕೂಡ ಪತ್ತೆಯಾಗಿದ್ದಾವೆ. ಹೀಗಾಗಿ ಅವರ ಹುಡುಕಾಟವನ್ನು ಕೂಡ ಪೊಲೀಸರು ಆರಂಭಿಸಿದ್ದಾರೆ. ಬಹುತೇಕ ಮುಫ್ತಿ ಮುಷ್ತಾಕ್ ಮೊನ್ನೆ ರಾತ್ರಿ ಮಾಡಿದಂತಹ ಭಾಷಣ ಏನಿದೆ, ಅಂದರೆ ಆ ಒಂದು ಹುಡುಗರು ಪೊಲೀಸ್ ಠಾಣೆಯ ಮುಂದೆ ಆರೋಪಿ ಸುರೇಶ್ ಇದ್ದಂಥ ಪೊಲೀಸ್ ಠಾಣೆ ಒಳಗಡೆ ಸುರೇಶ್ ಇದ್ದಂಥ ಸಂದರ್ಭದಲ್ಲಿ ಏನು ಹುಡುಗರ ಗುಂಪು ಸೇರ್ತೋ ಆ ಗುಂಪಿನೆಲ್ಲ ಪ್ರಚೋದನೆ ಮಾಡುವಂಥ ಕೆಲಸವನ್ನು ಮುಫ್ತಿ ಮುಷ್ತಾಕ್ ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ಒಂದು ಈ ಭಾಷಣದ ಮೂಲಕವಾಗಿ ಗೊತ್ತಾಗುತ್ತೆ. ಯಾಕಂದರೆ ಆ ಭಾಷಣದ ವೈಖರಿಯನ್ನು ತಾವು ಕೇಳ್ತಾ ಇರ್ಬೋದು ಅರವಿಂದ್. ಏನಂದರೆ ನಾವು ನಮ್ಮನ್ನು ಬೇಕಾದ್ರೆ ಬಲಿ ಕೊಟ್ಕೊಂಡ್ಬಿಡ್ತೇವೆ, ನಮ್ಮ ಮಕ್ಕಳನ್ನು ಬೇಕಾದ್ರೆ ಬಲಿ ಕೊಟ್ಬಿಡ್ತೇವೆ ಅನ್ನುವಂಥದ್ದು, ಅಂದರೆ ಎಷ್ಟರ ಮಟ್ಟಿನ ಪ್ರಚೋದನೆ ಇದೆ ಅನ್ನುವಂಥದ್ದು ಆ ವರ್ಡ್ಸ್ಗಳಲ್ಲೇ ಗೊತ್ತಾಗ್ತಾ ಇದೆ. ಸಹಜವಾಗಿಯೇ ಸೇರಿದಂತಹ ಯುವಕರ ಗುಂಪು ಆ ಮಾತಿನಿಂದ ಪ್ರಚೋದನೆಗೆ ಸಹಜವಾಗಿ ಒಳಗಾಗ್ತಾರೆ. ಅದು ಯಾವುದೇ ಧರ್ಮದ ವಿಚಾರ ಇರ್ಬೋದು, ಪ್ರಚೋದನೆ ಮಾಡುವಂತಹ ಮಾತುಗಳು ಆ ಮುಫ್ತಿ ಮುಷ್ತಾಕ್ ಬಾಯಿಂದ ಬಂದಂಥ ಕಾರಣಕ್ಕೋಸ್ಕರವಾಗಿಯೇ ದಿಢೀರ್ನ ಏನು ಸೇರಿದಂತಹ ಗುಂಪು ಏಕಾಏಕಿಯಾಗಿ ಕಲ್ಲುಗಳನ್ನು ಎಸ್ತಿದ್ದಾರೆ ಅನ್ನುವಂಥ ಒಂದು ಕಂಕ್ಲೂಡ್ಗೆ ಪೊಲೀಸರು ಬಂದಿದ್ದಾರೆ. ನನಗೆ ಇನ್ನೂ ಒಂದು ಥರದ ಆಶ್ಚರ್ಯ ಇರುವಂಥದ್ದು ಅರವಿಂದ್, ಎಲ್ಲಿ ಈ ಮುಫ್ತಿ ಮುಷ್ತಾಕ್ನ ಈ ಭಾಷಣವನ್ನು ಯಾರಾದರೂ ಡಬ್ ಮಾಡಿಬಿಟ್ಟಿದ್ದಾರೆ ಅಂತ ಯಾರಾದರೂ ಕಾಂಗ್ರೆಸ್ ವಕ್ತಾರರು ಕೆಲವರು ಬರ್ಬೋದೇನೋ, ಅಥವಾ ಇದು ಮುಫ್ತಿ ಮುಷ್ತಾಕೇ ಅಲ್ಲ, ಅದು RSSನ BJP ಅವರು ಯಾರೋ ಈ ರೀತಿಯಾಗಿ ಬಟ್ಟೆ ಹಾಕೊಂಡು ಬಂದಿದ್ದಾರೆ ಅಂತಲೂ ಕೂಡ ಹೇಳುವಂಥ ಸಾಧ್ಯತೆಗಳು ಕೂಡ ಇರ್ಬೋದು. ಯಾಕಂದರೆ ನಿನ್ನೆ ಇಡೀ ಬೆಳವಣಿಗೆಗಳನ್ನ ನಾವು ಗಮನಿಸಿದ್ದೇವೆ. ಯಾಕಂದರೆ ಇಂತಹದೊಂದು ಬಾಲಿಶವಾದಂಥ ಹೇಳಿಕೆಗಳನ್ನ ಕೊಡುವಂಥ ಕೆಲಸವೂ ಕೂಡ ಮೈಸೂರಿನಲ್ಲಿ ಆಗಿದೆ. ಹಾಗಾಗಿ ಈ ವಿಚಾರದಲ್ಲೂ ಈ ಥರದೊಂದು ಕಾಮೆಂಟ್ ಬಂದರೂ ಕೂಡ ಬರ್ಬೋದೇನೋ ಅರವಿಂದ್. ರೈಟ್ KP, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.